ಕೊಳ್ಳುತ್ತದ. ಇದರಿಂದ ಹೃದಯದ ಭಾರವನ್ನು ಏನ್ ಮಾಡ್ತೇವೆ ನಾವು ತಿರಸ್ಕರಿಸ್ತೇವೆ. ಯಾವಾಗ ನಿನ್ನ ಮೇಲೆ ನಂಬಿಕೆ ಬರ್ತದಲ್ಲ, ನಿನ್ನ ಹೃದಯದ ಭಾರಗಳು ಇಳಿಸುವಂತ ದೇವರಾಗಿದ್ದಾನೆ ಯಾರು? ಕರ್ತನಾದ ಯೇಸು. ಮತ್ತೆ ನಿನ್ನ ನಂಬಿಕೆ ಬಂದಾಗ ಮಾತ್ರ ಅದು ಬೆಳಕು ನಡೆಸುವಂತದಾಗಿರ್ತದೆ. ಯಾವಾಗ ನಿನ್ನ ಮೇಲೆ ನಂಬಿಕೆ ಬರ್ತದಲ್ಲ, ಅವಾಗ ಮಾತ್ರ ನಿನ್ನ ಹೃದಯದಲ್ಲಿ ಬೆಳಕು ಬರ್ತದ, ಮತ್ತೆ ನಿನ್ನ ಆತ್ಮದಾಗೂ ಬೆಳಕು ಬರ್ತದ, ನಿನ್ನ ಜೀವಿತದಲ್ಲೂ ಬೆಳಕು ಬರ್ತದ. ಆ ವಾಕ್ಯ ಬಲದಿಂದ ನೀ ಏನ್ ಮಾಡ್ತಿ? ನಿನ್ನ ಆಧಾರ ನಿಜವಾದ ನೀ ಸ್ಥಿತಿಯಲ್ಲಿ ಹೋಗುತ್ತಿ. ಅದೇ ರೀತಿಯಾಗಿ ನಾವು ನೋಡ್ತೇವೆ ಇಲ್ಲಿ ನಿರೀಕ್ಷೆ. ಈ ನಿರೀಕ್ಷೆ ಎಂಬುದು ಏನದ? ನಮಗೆ ಕಣ್ಣಿಗೆ ಕಾಣಲಾರದಂತ ಒಂದು ವಸ್ತು ಆಗಿದೆ. ನಂಬಿಕೆಯು ಏನದ? ನಮ್ ಕಣ್ಣಿಗೆ ಕಾಣಲ್ಲ. ನಂಬಿಕೆ ಕಾಣಿಸ್ತದೆ ನಿಮ್ ಕಣ್ಣಿಗೆ, ನಿರೀಕ್ಷೆ ಕಾಣಿಸ್ತದ ಕಣ್ಣಿಗೆ ಕಾಣದು. ಎರಡು ಏನದ? ಇವು ಆತ್ಮಿಕ ಆದ ಹೋರಾಟವ. ನಿನ್ನ ನಂಬಿಕೆ ನೀ ಯಾವಾಗ ನಂಬುತ್ತಿ ಅವಾಗ ನಿನ್ನ ಕಾರ್ಯ ಆಗ್ತದ. ಆದ್ರ ನಿರೀಕ್ಷೆ ಎಂಬುವಂಥದ್ದು ಏನದ? ನೀನು ನಿರೀಕ್ಷೆಯಲ್ಲಿ ಹೋಗ್ಬೇಕಾದ್ರೆ ಬಲವಾಗಿ ನಿರೀಕ್ಷೆ ಮಾಡ್ಬೇಕಾಗ್ತದ. ನೀನು ಏನೋ ನಿರೀಕ್ಷೆ ಮಾಡಿದ್ದೇವ್ರೆ, ಇವತ್ತು ನನಗೆ ನೀರ್ ಬೇಕಂದ್ರೆ ಯಾರು ನೀರು ಕೊಟ್ರಂದ್ರ ಅದು ನಿನಗ ಅದು ನಿರೀಕ್ಷೆ ಅಲ್ಲ, ಅದು ನಿನ್ನ ಕರ್ಮ ಅದ. ದೇವರಿಂದ ಬಂದಿದ ನಿರೀಕ್ಷೆ ಆಗಿರ್ತದ, ಸುಖ ಸಮೃದ್ಧಿಯಾಗಿರ್ತದ. ಅಲ್ಲಿ ಯಾವ ಕಾರ್ಯಗಳು ನೀವು ಬಿಟ್ಟು ಹೋಗೋದಿಲ್ಲ. ಆ ಆತ್ಮವಿಶ್ವಾಸ ಎಂಬುದು ನಿಮ್ಮಲ್ಲಿ ಹುಟ್ಟುತ್ತದ, ಒಂದು ಸ್ವಭಾವ ಹುಟ್ಟುತ್ತದೆ. ಯಾಗ ನಿರೀಕ್ಷೆ ಬಂದಾಗ ನಿಮ್ಮ ಹತ್ರ ಒಂದು ಸ್ವಭಾವ ಹುಟ್ಟುತ್ತದ. ತುಳಿತಮ್ಮರೇ, ಸ್ವಭಾವ ಹುಟ್ಟುತ್ತದೆ. ಯಾವುದು? ನಿರೀಕ್ಷೆ ಸ್ವಭಾವದ ಒಂದು ಅದು ಹುಟ್ಟದಾಗೆ ನಿಮ್ಮ ಆತ್ಮ ಪ್ರೇರೇಪಣೆ ಆಯ್ತದ. ಇದು ನಾ ಪ್ರಾರ್ಥನೆ ಮಾಡಿದೆ, ನಿರೀಕ್ಷೆ ಮಾಡಿದೆ, ಇದು ನನಗೆ ಸಿಕ್ಕ್ಯದ ಅಂತೇಳಿ ನಿಮ್ ಸ್ವಭಾವದಲ್ಲಿ ಕರೆಯುವಂತದಾಗ್ತದ. ಆ ವಿಶ್ವಾಸದ ಆತ್ಮ ನಡೆದಾಗ ನಂಬಿಕೆಯನ್ನು ಕಾರ್ಯ ಮಾಡ್ತಾನೆ. ನಂಬಿ ನೀನ್ ನಿರೀಕ್ಷೆ ಮಾಡಬೇಕು. ಇದು ಅಲ್ಲಿಗೆ ಮುಗಿದಿಲ್ಲ. ದೇವರೇ ನಾನು ನಂಬುತ್ತೆ ಅಂದ್ರೆ ಆಗಿಲ್ಲ, ನಿರೀಕ್ಷೆನೂ ಮಾಡ್ಬೇಕಂತ ಹೇಳ್ತಾನೆ ದೇವರು. ನೀನ್